ಆ ಜಮೀನು 1 ಎಕರೆ ಖಾಲಿ ಜಮೀನಿಗೆ ಯಾತನ ಹಾಕನ ಅಂತ ಅನ್ಕೊಂತೀನಿ. ಹೊಲ ಗೀಸಕ್ಕೆ ದುಡ್ಡಿಲ್ಲ. ಏನು ಮಾಡೋದು? ಹೊಲ ಒಂದು ಗೇಸಿದ್ರೆ ಹೆಂಗೋ ಅತ್ಲಾಗೆ ಬೀಜ ನಮ್ಮ ತಗೆ ದೂರಾಗಿ ಬೀಜ ಅವನ್ನೇ ಒಂದಿಷ್ಟು ಒಟ್ಟು 5 ಸೊಸೆ ಹಾಕ್ಬೋದಾಗಿತ್ತು. ಏನು ಮಾಡೋದು? ಹೊಲ ಗೇಸಕ್ಕೆ ದುಡ್ಡಿಲ್ಲ ನಮಗೆ. ಮೊನ್ನೆನೂ ನಾವು ಸಾವಕಾಸಿದ್ದಪ್ಪನ ಸಾಲ ತೀರ್ಸಿವಿ. ಅವ್ರಿಗೆ ಬೇರೆ ದುಡ್ಡು ಕೊಡಬೇಕು. ನಾನು ಹೆಂಡ್ತೀರ ಅವ್ರ ಅಣ್ಣಯ್ಯರಿಗೆ ಹೆಂಗಪ್ಪ ಮಾಡೋದು? ಮಂಗಾಗೈತಿ. ಏನು ಸಿನಪ್ಪ ಯಾತಾಕ್ತೀಯೋ? ಎಲ್ಲಿಗಣ? ಎಲ್ಲಿಗೆ ಯಾತಾಕದು? ಅಲ್ಲ ಹೊಲ ಗೇಸಿದ್ಯಲ್ಲ, ಯಾತನ ಹಾಕ್ತೀಯೇನೋ ಅಂತಾನ. ರಾಗಿನೋ ಇಲ್ಲ ಹತ್ತಿನೋ ಸೂರ್ಯಕಾಂತಿನೋ ಯಾತನ ಹಾಕಿಸ್ತೀಯೇನೋ, ಅದಕ್ಕೆ ಹೊಲ ಗೇಸಿದ್ಯಾ ಅಂತ ನಾ ಕೇಳ್ತಾ ಇದ್ದೀನಿ. ಯಾತಾಕ್ತೀಯ ಹೊಲ ಎಲ್ಲಿ ಗೇಸಿದ್ದೀನಿ ನಾನು? ಹೊಲ ಗೇಸಕ್ಕೆ ದುಡ್ಡಿಲ್ಲ ಅಂತ ನಾನೇ ಪರ್ದ ಆಡ್ತಾ ಇದ್ದೀನಿ. ಇನ್ನು ಹೊಲ ಎಲ್ಲಿ ಗೇಸೋಣ ನಾನು? ಹೊಲನೂ ಇಲ್ಲ, ಗೇಸಕ್ಕೆ ದುಡ್ಡು ಇಲ್ಲ. ಏನು ಮಾಡೋದು ಹೇಳು? ರಾಗಿ ಬೀಜ ಇದ್ದಾವೆ ಮನೆಯಾಗೇನೆ. ಇನ್ನೇನು ನಮ್ಮಮ್ಮಯ್ಯ ನನ್ನ ಹೆಂಡತಿ ಇದ್ದಾರೆ, ರಾಗಿ ಸಸ್ಯ ಹಾಕ್ತಾರೆ. ನಾನು ಒಂದಿಟ್ಟು ಎಲ್ಲ ಒಟ್ಟು ಕಿತ್ಕೊಡ್ತೀನಿ. ಆದರೆ ಏನು ಮಾಡೋದು? ಹೊಲ ಗೇಸಕ್ಕೆ ದುಡ್ಡಿಲ್ವೇ? 1.5 ಎಕರೆ ಐತದು. 1.5 ಎಕರೆಗೇನು ರಾಗಿನ ಯಾತನ ಹಾಕೋಣ ಅಂದರೆ ಏನು ಮಾಡ್ತೀಯ? ಹೊಲ ಗೇಸಕ್ಕೆ ಹೊಲಗೆ ದುಡ್ಡು ಕೊಡೋಕ್ಕೆ ದುಡ್ಡೇ ಇಲ್ಲ. ಯಾಕಲ್ಲ ಹಿಂಗೆ ತಮಾಷೆ ಮಾಡ್ತಾ ಇದ್ಯಾ? ಘನವಾದಂಗೆ ಎಲ್ಲ ಹೊಲನು ಗೇಸಿದ್ಯಾ ನೆನ್ನೆ ದಿವಸ? ನಾನು ಅದನ್ನ ನೋಡ್ಕೊಂಡೆ ತಾನೇ ಬಂದಿರೋದು. ಯಾತ ಆಗ್ತೀಯೇನೋ ಅಂತ ಕೇಳೋಣ ಅಂತ ಬಂದಪ್ಪ. ನೀನು ನೋಡಿದ್ರೆ ಹೊಲ ಗೇಸ ದುಡ್ಡೇ ಇಲ್ಲ ಅಂತೀಯ, ಘನವಾದಂಗೆ ಗೇಸ್ ಬಿಟ್ಟಿದ್ಯಾ ಅಲೇನೇ? ಇದ್ಯಾಕಣೋ ಏನು ತಮಾಷೆ ಮಾಡ್ತಾ ಇದೆಯಾ ನಂತಗೆ? ಹೊಲ ಗೇಸಕ್ಕೆ ದುಡ್ಡಿಲ್ಲ ಅಂತ ನಾನು ಒಂದು ವಾರದಿಂದ ಹೊಲ ಗೇಸ್ತಂಗೆ ಸುಮ್ಮನೆ ಇದ್ದೀನಿ. ಯಾವ್ದಾನ ದುಡ್ಡಾದ್ರೆ ಗೇಸನ ಅಂತ. ನೀನು ನೋಡಿದ್ರೆ ಅಲ್ಲಿ ಹೊಲ ಗೇಸಿದ್ಯಾ ನೆನ್ನೆ ದಿವಸ ಅಂತ ಹೇಳ್ತಾ ಇದೆಯಾ? ಇನ್ನು ಕಣ್ಣೇನು ಕುಳ್ಡೇನಣ್ಣ? ಹೊಲ ಗೇಸಿಲ್ಲ ಇನ್ನ ನೆನ್ನೆ ದಿವಸ ನಾನು ಬೈನಂಗೆ ನೋಡ್ಕೊಂಡು ಓದಿ ಅವಲನ ಯಾವಾಗಪ್ಪ ಗೇಸದು ಹೊಲನ ಅಂತಾನ. ನೀನು ನೋಡಿದ್ರೆ ಅಲ್ಲ ಗೇಸಿದ್ಯಾ ನೆನ್ನೆಸ್ಲಿ ಅಂತ ಹೇಳ್ತಾ ಇದೆಯಾ? ಸರಿಯಾಗಿ ನೋಡ್ದೆ ಹೆಂಗೆ? ನೀನು ತಮಾಷೆ ಮಾಡ್ತಾ ಇರೋದು. ಬಾ ಇಲ್ಲಿ ಬಾ. ಅಲ್ಲಿ ಗೇಯ್ದಿರೋದ ನಾನೇ ತೋರಿಸ್ತೀನಿ ಬಾರಪ್ಪ. ಸರಿ ನಡಿಯೋಣ. ನಿನ್ನ ಕಣ್ಣೆಲ್ಲ ಕುಲ್ಡಾಗಿರ್ಬೇಕು, ನಡಿ. ಬಾರ್ಲಾಸ್ತೀನಪ್ಪ, ನನ್ನೇ ಕುಲ್ಡ ಅಂತೀಯ? ನಾನು ನೆಟ್ಟು ನೋಡ್ಕೊಂಡೆ ಬಂದಿರೋದು. ಅಯ್ಯೋ ಅಣ್ಣ, ನೀನು ಏನು ಹೇಳ್ತಾ ಇದ್ದೀಯ ನನಗೆ ಅರ್ಥನೇ ಆಗ್ತಿಲ್ಲ. ನಡಿ ನೋಡೋಣ. ನೋಡಲಿ ನೋಡು, ನಿನ್ನ ಹೊಲ ಎಲ್ಲನ ಗೇಯ್ದಿಯವ್ರು ನೋಡಲಿ. ನೆನ್ನೆ ದಿವಸ ನನ್ನ ಗೇಯ್ಸಿದ್ಯಾ ನೀನೇನೆ ಆಲೆ ಮಾರ್ತು ಬಿಟ್ಟ. ಇದೇನಲ್ಲ ಇದು? ಒಂದೇ ದಿವಸಕ್ಕೆ ಇಂಥ ಮರವಿ ಅಲ್ಲ ನಿನಗೆ? ಅಯ್ಯಯ್ಯೋ, ಇದೇನ ಇದು? ನನ್ನ ಹೊಲನ ಯಾರು ಗೇಯ್ಸಿದವರು? ಅಯ್ಯೋ ರಾಮ, ನೆನ್ನೆ ದಿವಸ ನಾನು ಬೈನಾಗ ನಾನು ನೋಡ್ಕೊಂಡು ಹೋಗಿದ್ದೀನಿ. ಇಲ್ಲಿಂದನೇ ಹೋದೆ. ನಾಳೆ ನಾಡ್ದ ಯಾರು ತಗೋಣ ಸಾಲನಾದ್ರೂ ಇಸ್ಕೊಂಡು ಗೇಯಿಸ್ಬೇಕು, ಯಾರು ತೆಗಿಸ್ಕೊಂಬೋದು ಅಂತ ಯೋಚನೆ ಮಾಡ್ಕೊಂಡು ಹೋದೆ. ಅಂಥದ್ರಾಗೆ ಎದ್ದಾಗ ಬಂದು ನೋಡಿದ್ರೆ ಯಾರು ಹೊಲ ಗೇಯಿಸ್ಬಿಟ್ಟವ್ರೆ ಯಾರನ? ಇದ್ಯಾಕಲ್ಸಿನ ಪಿಂಗ್ ಹೇಳ್ತೀಯ? ಯಾರ ಗೇಯ್ಸಿಯವ್ರೆ ಅಂತಾನ? ಯಾರೋ ನಿನ್ನ ಹೊಲ ಗೇಸಕ್ಕೇನು ಏನು ತಿಕ್ಲಿಡ್ದೈತಾ ಯಾರಿಗಾನ? ದುಡ್ಡು ಹೆಚ್ಚಾಗೈತಾ? ಸುಮ್ಮನಿರು. ತಮಾಷೆ ಮಾಡೋಕ್ಕೂ ಒಂದು ಮಿತಿ ಇರಬೇಕಪ್ಪ. ನೀನು ನಂತಾಗಲ್ಲ ತಮಾಷೆ ಮಾಡೋದು. ಯಾರ ತಗನ ಹೋಗಿ ನೀನು ಹೆಂಡ್ತಿತ್ತಾವೆ ಯಾರ ತಗನ ತಮಾಷೆ ಮಾಡೋದು. ಸತ್ಯವಾಗ್ಲೂ ಹೇಳ್ತೀನಿ ಕಣಣ್ಣ, ದೇವ್ರಣೆಗೂ ನನಗೆ ಗೊತ್ತಿಲ್ಲ. ಈ ಹೊಲ ಗೇಯ್ಸಿರೋದ್ರ ಬಗ್ಗೆನೇ ಗೊತ್ತಿಲ್ಲ. ನೆನ್ನೆ ಸಾಯಂಕಾಲನೂ ನಾನು ಈ ಜಮೀನ ಯಾವಾಗಪ್ಪ ಗೇಯ್ಸೋದು ಅಂತ ಯೋಚನೆ ಮಾಡ್ಕೊಂಡೇ ಹೋಗಿದ್ದೀನಿ, ದುಡ್ಡಿಲ್ಲ ಅಂತನ. ನೀನೇನಣ್ಣ ಹಿಂಗಂತೀಯ? ರಾತ್ರಿ ಹೊತ್ನಾಗ ಯಾರೋ ಬಂದು ಗೇಯ್ದೋಗಿವ್ರಿ ಅನ್ಸುತ್ತೆ ನಮ್ಮ ಹೊಲನ. ಅಯ್ಯೋ ರಾಮ, ಸುಮ್ಮನಿರ ಮಾರೇ, ತಮಾಷೆ ಮಾಡಬೇಡ. ಏನಾಯ್ತು ಸೀನಪ್ಪ? ಏನಾಯ್ತು ಶಂಕರಪ್ಪ? ನೋಡ್ರಿ ಸಾವ್ಕಾರ್ರೆ, ಅಲ್ಲ ಹೊಲನ ಗೇಯ್ದಿರ್ಲಿಲ್ವಂತೆ ನೆನ್ನೆ ಸಾಯಂಕಾಲ. ಇವತ್ತಲ್ಲಿ ಎದ್ದಾಗಲೇ ಗೇಯ್ದು ಬಿಟ್ಟವ್ರಂತೆ. ಅದು ಇವನಿಗೂ ಗೊತ್ತೇ ಇಲ್ವಂತೆ. ಅಲ್ಲ ಬೇರೆ ಯಾರಿಗಾನ ಗೇಯ್ಸಕ್ಕೆ ಅವ್ರಿಗೇನು ತಲೆ ಕೆಟ್ಟೈತಾ? ನನಗೆ ಯಾಕೋ ತಲೆ ಕೆಡುತ್ತೆ. ನೀನು ಏನು ಮಾತಾಡ್ತಾ ಇದೆಯಾ? ನೆಟ್ಟಿಗೆ ಮಾತಾಡೋದು ಕಲ್ತ್ಕೊಳ್ಳೋ ಶಂಕರ ಮೊದಲು. ನ್ಯಾಯ ಪಂಚಾಯತಿ ಹೇಳಕ್ಕೆ ಬತ್ತೀಯ ನೀನು? ನೆಟ್ಟಿಗೆ ಮಾತಾಡೋದು ಗೊತ್ತಾಗಲ್ವಾ? ನನಗೆ ಯಾಕೋ ತಲೆ ಕೆಡುತ್ತೆ. ಅಯ್ಯೋ ಸಾವ್ಕಾರ್ರೆ, ನಾನು ನಿಮಗಲ್ಲ ಅಂದಿದ್ದು. ಇವನು ಸೀನಾ ಯಾರೋ ಹೊಲ ಗೇಯ್ಸವ್ರೆ ಅಂತ ಅನ್ನಲ್ಲ, ಅದಕ್ಕೆ ಅವ್ರಿಗೇನು ತಲೆ ಕೆಟ್ಟೈತಾ ಹೊಲ ಗೇಯ್ಸಕ್ಕೆ ಅಂತ ಹೇಳಿದ್ದು. ನೀವು ನಿನಗೆ ಅಂದಂಗೆ ಮಾತಾಡ್ತಾ ಇದ್ದೀರಲ್ಲ, ನಾನ್ಯಾಕೆ ನಿಮ್ಮನ್ನ ತಿಕ್ಲಿ ಅಂಬ್ಲಿ? ಹೊಲ ಗೇಯ್ಸವ್ರೆ ಯಾರನ್ನ ಅನ್ನಲ್ಲ ಸೀನಪ್ಪ, ಅದಕ್ಕೆ ಹಂಗಂದಿದ್ದು. ಯಾರಿಗಾನ ಹೊಲ ಗೇಯ್ಸಕ್ಕೆ ತಿಕ್ಲಿಡ್ದೈತಾ ಅಂತಾನೆ. ತಿಪ್ಪಿ ನೋಡು ನೋಡು ನೋಡು, ನಿನ್ನಿಂದನ ನಾನು ಬಯಸ್ಕೋಬೇಕಾಗೈತಿ. ಅಲ್ಲ ಸಾವ್ಕಾರ್ರೆ, ಅವರು ಹೊಲ ಗೇಸಕ್ಕೆ ಅವ್ರ ಕೈಲಿ ಆಗಲ್ಲ. ಕೆಲವರಿಗೆ ದುಡ್ಡಿರಲ್ಲ ಅಂತ ಸುಮ್ಮನೆ ಆಗ್ತಾರೆ. ಅಂಥದ್ರಾಗೆ ಈ ಸೀನಪ್ಪನ ಹೊಲನ ಹಾಗೆ ಬೇರೆ ಗೇಸ್ ಕೊಟ್ಟವ್ರೆ, ಯಾರು ಗೇಯ್ಸವ್ರೆ ರಾತ್ರಿ ಬಂದು ಅಂತ ಹೇಳಿರಿ ನಂಬಕ್ಕಾಗುತ್ತೆ ಅಂತ ಸಾವ್ಕಾರ್ರೆ? ಹೇಳ್ರಿ, ಇಷ್ಟಕ್ಕೂ ಯಾರನ್ನ ತಿಕ್ಲಿಡ್ದಿರೋರು ಗೇಯಿಸ್ಬೇಕು ಕಂಡರಲ್ಲನ. ಅಯ್ಯೋ, ಪದೇ ಪದೇ ತಿಕ್ಲಿಡ್ದಿರೋರು ಹುಚ್ಚಿಡ್ದಿರೋರು ಅಂತ ನಾ ಹೇಳ್ಬೇಡ ಕಣೋ ಶಂಕರಪ್ಪ. ಸುಮ್ಮನಿರ್ತೀಯ? ಯಾರು ಗೇಸಿಯವ್ರಾಗ ಏನೋ ನೀನು ತಿಳ್ಕೊಂಡಲೇನೆ ಅವ್ರನ್ನ ಬೈಯಕ್ಕೆ ಹೋಗ್ಬಾರ್ದು. ಸುಮ್ಮನೆ ಹೋಗ್ರಿ ಒಟ್ಟಿನಲ್ಲಿ. ಸೀನಪ್ಪ, ನಿನಗೆ ಹೊಲ ಗೇಯಿಸ್ಕೊಟ್ಟವ್ರೆ ತಾನೆ, ಹೋಗು. ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಬೇಡ್ರಿ ಇಲ್ಲಿ. ಅಲ್ಲ ಸಾವ್ಕಾರ್ರೆ, ನಮ್ಮ ಹೊಲನಾಗ ಯಾರು ಗೇಸಿರ್ಬೋದು ರಾತ್ರಿನ? ಎಲ್ಲೋ ಟ್ಯಾಕ್ಟ್ರಿ ತಂದೆ ಗೇಸಿದ್ದಾರೆ ಅನ್ಸುತ್ತೆ. ಅಲ್ಲ ಯಾಕೆ ಗೇಸಿರ್ಬೋದು? ಇದ್ರಾಗೆ ಇದನ್ನು ಗೇಯಿಸೋದ್ರಿಂದ ಅವ್ರಿಗೆ ಬರೋ ಅಂಥ ಲಾಭನಾದರೂ ಏನು? ಇದೊಂದು ಅರ್ಥ ಆಗ್ತಿಲ್ಲಪ್ಪ ನನಗೆ. ಈಗ ನಿನಗೆ ದುಡ್ಡು ಉಳಿತು ತಾನೆ ಗೇಯಿಸೋದು? ದುಡ್ಡಿಲ್ಲ ಹೊಲ ಗೇಯ್ಸಕ್ಕೆ ಅಂತಿದ್ದಲ್ಲ. ಈಗ ಯಾರೋ ಗೇಯ್ಸವ್ರಿ, ಅದನ್ನೆಲ್ಲ ತಿಳ್ಕೊಂಡು ನಿನ್ಗೆ ಏನಾಗಬೇಕಾಗೈತೆ? ನಿನ್ಗೆ ಒಳ್ಳೇದಾಗೈತಲ್ಲ, ಸುಮ್ಮನೆ ಹೋಗೋದು ಕಲ್ತ್ಕ. ಯಾರಾದರೂ ಗೇಯಿಸ್ಲಿ. ತಿಪ್ಪೆ ನಡಿಲ್ಲ, ನಾವು ಹೋಗೋಣ. ಬರೀ ಸಾವ್ಕಾರ್ರೆ ಹೋಗೋಣ. ತಿಪ್ಪೆ, ನಿನ್ನಿಂದ ನೋಡು ಎಷ್ಟು ನನಗೆ ನಷ್ಟ ಆಯಿತು ಇವತ್ತು. ಥೂ,
ಹಾಳಾದವನಿ ಅವ್ರ ತಾಗೆ ಬೈಸ್ಕೋಬೇಕಾಯ್ತು ನಿನ್ನಿಂದನ. ಸಿನಪ್ಪ ಯಾರಾದ್ರೂ ಗೇಯ್ಸ್ಲಿ ಅದಕ್ಕೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಹೊಲ ಗೇಯ್ದೇವ್ರಲ್ಲ ಅದಕ್ಕೆ ಆತನ ಬೆಳೆ ಹಾಕಿ ಬೆಳ್ಕೊಂಡು ದುಡ್ಡು ಮಾಡ್ಕೊಂಬಂದು ನೋಡು. ಹೋಗ್ತೀನಿ ನಾನು ಬತ್ತೀನಿ ನಡಿಯೋಣ, ಊರಾಗ ಬರಬೇಕು. ರಸ್ಮಕ್ಕ ಎಲ್ಲೇ ನನ್ನ ಮೊಮ್ಮಗ ನನ್ನ ಮುದ್ದು ಬಂಗಾರಿ ಎಲ್ಗೋದ? ಅತ್ತೆ ಮಂಜ ದೇವಸ್ಥಾನದಾಗ ಇವತ್ತು ಪೂಜೆ ಆಗುತ್ತೆ, ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಕಣ್ಲಸ್, ಮತ್ತೆ ನಿನ್ ಮಗನ್ನ ಅಂದ ಕರ್ಕೊಂಡು ಹೋಗಪ್ಪ ಅಂತ ಕಳಿಸ್ತೆ. ಯಾಕತ್ತೆ? ಅಯ್ಯೋ ಏನೂ ಇಲ್ಲ, ಎದ್ದಾಗಿಂದ ಎತ್ಕೊಂಡಿರ್ಲಿಲ್ವಲ್ಲ ಒಂದ್ ಸಣ್ಣ ಹೊತ್ತು ಎತ್ಕೊಂಡು ನಾನು ಹೋಗೋಣ ಗುಡಿತಕ್ಕೆ ಅಂತ ಅನ್ಕೊಂಡಿದ್ದೆ. ನೀನು ಅಲ್ಲೇನೆ ಗುಡಿತಕ್ಕೆ ಕಳಿಸ್ಬಿಟ್ಟಿದ್ಯಾ ಅವ್ನ ಕೈಯಾಗೆ. ನಾನೇ ಹೋಗಿ ಕರ್ಕೊಬತ್ತೀನಿ ಬಿಡು. ಹಂಗಾರೆ ಸರಿ ಅತ್ತೆ, ಹೋಗಿ ಕರ್ಕೊಂಬರ್ರಿ. ಬತ್ತಾನೋ ಇಲ್ವ ಅವನು ಮಂಜ ಅಂದ್ರೆ ಓಡೋಗ್ತಾನೆ. ಬತ್ತೀನಿ ನಾನ್ ಬತ್ತೀನಿ ಅಂತಾನ. ಅವ್ನು ಬೇಡ ಅಂದ್ರೂ ಇವನೇ ಓಡೋಗ್ತಾನೆ. ನೀನಪ್ಪೆಲ್ಗೋದ? ಅವರು ಹೊಲ ಕಡೆಗೆ ಹೋಗ್ಬತ್ತೀನಿ ಅಂತ ಹೋದ್ರು. ಹೊಲಗೆ ಸಕ್ ಬೇರೆ ದುಡ್ಡಿಲ್ಲ, ಹೆಂಗ್ ಮಾಡ್ಬೇಕು ಅಂತ ಓತಾಯಪ್ಪ. ಎತ್ತನ ರಾಗಿನೋ ಎತ್ತನ ಹಾಕನ ಅಂತಿದ್ದೀನಿ, ಕಾಲೇಜ್ ಜಮೀನು ಹಂಗೆ ಬಿಟ್ಟಂಗಾತು, ಸಾಲ ಬೇರೆ ತೀರಿಸ್ಬೇಕು ಅವ್ರಿಗೆ ಅಂತ ಯೋಚನೆ ಮಾಡ್ಕೊಂಡು ಓತಪ್ಪ ಹೊಲ್ತಕ್ಕೆ ಹೋಗಿ ಬತ್ತೀನಿ ಅದಲ್ಲಿ ಅಂತಾನ. ಲಕ್ಷ್ಮಿ ಅಯ್ಯೋ ಈಗಿನ ಹೋದ್ರಿ ಒಂದು ಅರ್ಧ ಗಂಟೆ ಮುಂಚೆಲೆ ಅಲ್ಲ ಬಂದ್ಬಿಟ್ರ? ಏನ್ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ಏನಾಯ್ತು? ನಿನ್ಗೊಂದು ಸಂತೋಷದ ವಿಷಯ ಹೇಳೋಣ ಅಂತ ಅಲ್ಲಿಂದನ ಓಡೋಡ್ ಬಂದೆ ಕಣೆ ಲಕ್ಷ್ಮಿ. ಯಮ್ಮ ನಮ್ದು 1.5 ಎಕರೆ ಇತ್ತಲ್ಲ, ಆ ಜಮೀನ ಗೇಯಿಸ್ಬೇಕು, ದುಡ್ಡಿಲ್ಲ ಅಂತೇಳಿ ಯೋಚನೆ ಮಾಡ್ತಿದ್ನಲ್ಲ. ಯಾರನ್ನ ದುಡ್ಡು ಕೊಟ್ರೇನೋ ಸಾಲಗಿಲ್ಲನ? ಅಯ್ಯೋ ಅದಕ್ಕೆ ಸಾಲ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ನಮ್ಮ ಹೊಲ ನಾಲೇನೆ ಯಾರ ಗೇಯ್ದು ಬಿಟ್ಟವ್ರೆ. ಹೊಲ ಗೇಯ್ದೇವ್ರಿ? ಯಾರು ಪುಕ್ಸಟ್ಟೆ ಗೇಯ್ ಕೊಡಕ್ಕೆ ಅವ್ರಿಗೇನು ತಲೆ ಕೆಟ್ಟೈತಾ? ನೀನ್ ಯಾರಿಗಾನ ಹೇಳಿದ್ದೋ ಏನೋ ಗೇಯ್ದು ಹೋಗ್ಯವ್ರೆ? ಹೋಗು. ಇಲ್ಲ ಕಣಮ್ಮ, ನಾನು ಯಾರಿಗೂ ಹೇಳು ಇಲ್ಲ, ಯಾರಿಗೂ ದುಡ್ಡನ್ನು ಕೊಟ್ಟಿಲ್ಲ ಗೇಯಕ್ಕೆ ಬರ್ರಿ ಅಂತಾನೆ. ಟ್ಯಾಕ್ಟ್ರಿಗಳಾಗಲಿ ಎತ್ನರ್ಗಾಗಲಿ ಮಡಿಕೆರ್ಗಾಗಲಿ ಯಾರಿಗೂ ಹೇಳಿಲ್ಲ. ರಾತ್ರಿ ಹೊತ್ನಾಗ ಇದ್ದಕ್ಕಿದ್ದಂಗೆ ಯಾರೋ ಗೇಯ್ದು ಬಿಟ್ಟವ್ರೆ. ಯಾರು ಅಂತನೂ ಗೊತ್ತಿಲ್ಲ. ಈಗ ಹೋಗಿ ನೋಡ್ತೀನಿ, ಆ ಶಂಕರಣ್ಣಯ್ಯ ಅದೇ ಪಂಚಾಯತಿ ಮುಖ್ಯಸ್ಥರು ಇದಾರಲ್ಲ, ಆ ಶಂಕರಣ್ಣಯ್ಯ ಬಂದು ಹೊಲ ಗೇಯಿಸ್ಬಿಟ್ಟಿದೆಯಲ್ಲ ಸಿನಪ್ಪ, ಯಾವಾಗಲ ನಾ ದುಡ್ಡಿಲ್ಲ ಅಂತಿದ್ದೆ ಅಂತಂದು. ನಾ ಸುಮ್ಮನಿರೋಣ, ತಮಾಷೆ ಮಾಡಬೇಡ, ಹೊಲ ಗೇಯಕ್ಕೆ ದುಡ್ಡಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಕರ್ಕೊಂಡೋಗಿ ತೋರಿಸ್ತು. ನೋಡಿದ್ಮೇಲೆ ಗೊತ್ತಾಯ್ತು ಯಾರು ಹೊಲ ಗೇಯ್ದುಬಿಟ್ಟವ್ರೆ. ಯಾರು ಅಂತನೂ ಗೊತ್ತಿಲ್ಲ. ಅಲ್ಲ ಹೊಲ ನಮ್ಮ ಹೊಲ ಗೇಯಿಸೋ ಅಂಥವ್ರಿಗೆ ಯಾರಿದ್ದಾರೆ? ನಮ್ಮ ಹೊಲ ಯಾಕೆ ಗೇಯಿಸಿದಾರೆ ಅವರು? ಹೆಂಗ ಒಟ್ನಲ್ಲಿ ಹೊಲ ಗೇಯ್ದಾರೆ ತಾನೆ? ಬೀಜ ತಂದು ಹಾಕ್ರಿ ಸುಮ್ಮನೆ. ಹೊಲ ಗೇಯಕ್ಕೆ ದುಡ್ಡಿಲ್ಲ ಅಂತಿದ್ರಲ್ಲ, ಹೆಂಗು ಬೀಜನೇ ರಾಗಿ ಬೀಜ ಇದಾವೆ, ರಾಗಿ ಬೀಜ ತಗೊಂಡೋಗಿ ಒಟ್ಟೊಯ್ದು ಸಸಿ ಹಾಕಣ, ರಾಗಿನಾದ್ರೂ ಬೆಳೆಯೋಣ ಅಲ್ವಾ ಸಿನಪ್ಪ? ನಿನಗೆ ಗೊತ್ತಿಲ್ದಲೆ ಅದು ಹೆಂಗಲ್ಲ ಹೊಲ ಗೇಯ್ದು ಬಿಡ್ತಾರೆ. ಹೇಳ ಸುಮ್ಮನೆ ಇವನ ಹಬ್ಬ. ಇಲ್ಲ ಕಣಮ್ಮ, ನಿಜವಾಗ್ಲೂ ನಾನು ಯಾರಿಗೂ ಹೇಳೇ ಇಲ್ಲ. ದೇವರನಿಗೂ ಹೇಳಿಲ್ಲ. ದುಡ್ಡು ನೋಡ್ಕೊಂಡು ಹೇಳೋಣ ಬಿಡು, ಟ್ಯಾಕ್ಟ್ರಿಗೆ ಮೊದಲೇ ದುಡ್ಡು ಕೊಡಬೇಕು, ಎತ್ನಾರ್ಗೂ ದುಡ್ಡು ಕೊಡಬೇಕು, ದುಡ್ಡು ಇಲ್ದಿದ್ರೆ ಯಾರು ಬರಲ್ಲ ಅಂತ ಸುಮ್ಮನಾಗಿದ್ದೆ. ಆದರೆ ರಾತ್ರಿ ಇದ್ಕಿದಂಗೆ ಹೊಲ ಗೇಯ್ದು ಬಿಟ್ಟವ್ರು ಯಾರನ. ಯಾರು ಅಂತನೂ ಗೊತ್ತಿಲ್ಲ. ಸರಿನಪ್ಪ, ನಾನು ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ನನ್ನ ಮೊಮ್ಮಗನ ಕರ್ಕೊಬತ್ತೀನಿ. ಲಕ್ಷ್ಮಿ ಇದೆಲ್ಲ ಹೆಂಗೆ? ಏನಾದರೂ ಪವಾಡ ಗಿವಾಡನ? ಅಲ್ಲ ನಮ್ಮ ಹೊಲ ಹಿಂಗೆ ಇದ್ಕಿದಂಗೆ ಬೆಳಕಾಗೋಷ್ಟದಿಗೆ ಎಲ್ಲ ಗೇಯ್ದೇವ್ರೆ ಅಂದರೆ ಒಂದು ಪವಾಡನೇ ಅನ್ಸುತ್ತೆ. ಪವಾಡನೂ ಇಲ್ಲ, ಬದನೆಕಾಯಿನೂ ಇಲ್ಲ. ಎಲ್ಲನ ನಾನು ಒಂದೇ ಒಂದು ಸುಳ್ಳು ಹೇಳಿದೆ, ಅದ್ರ ಮಹಿಮೆ ಇದೆಲ್ಲನ ಅಷ್ಟೇನೆ. ಸುಳ್ಳು ಹೇಳ್ದೆ? ನೀನೇನು ಸುಳ್ಳು ಹೇಳ್ದೆ? ಏನೂ ಇಲ್ಲ, ಸಾವುಕಾರ ಸಿದ್ದಪ್ಪಗೆ ನಾವು ಹೆಂಗ್ ಸಾಲ ತೀರ್ಸಿವಿ ಅಯ್ಯಪ್ಪಂದ 25,000 ದುಡ್ಡು ಬಡ್ಡಿ ಎಲ್ಲನ ಅಂತಾನ. ಅಯ್ಯಪ್ಪಗೆ ಒಂಥರ ಅದೇ ಚಿಂತೆ ಆಗಿತ್ತು, ತಿಪ್ಪೆಗೂ ಅದೇ ಚಿಂತೆ ಆಗಿತ್ತು. ಹೆಂಗ್ ತೀರ್ಸಿರಿ ಇವ್ರ ಸಾಲನ, ಯಾರು ತಟ್ಟಂದ್ರು, ಹೊಲಗಿಲ್ಲ ಮಾರಿಲ್ಲ, ಯಾರು ಕೊಟ್ಟಿರ್ಬೋದು ಅಂತ ಅದನ್ನೇ ತಲೆ ಕೆಡಿಸ್ಕೊಂತಿದ್ರು. ನಾನು ನೆನ್ನೆ ದಿವಸ ತಿಪ್ಪೆ ಮನೆಗೆ ಹೋಗಿದ್ದೆ, ಆವಾಗ ತಿಪ್ಪೆನೆ ಆ ಗುಲಾಬಿಗೆ ಹೇಳ್ಕೊಟ್ಟವನಿ, ಹೆಂಗ್ ಸಾಲ ತೀರ್ಸಿರೋ, ದುಡ್ಡು ಎಲ್ಲಿ ತಂದ್ರು ಅಂತ ಕೇಳು ಅಂತ. ಗುಲಾಬಿ ನನಗೆ ಹೇಳ್ಬಿಟ್ಲು ನಿಧಾನಕ್ಕೆ, ಹಿಂಗೆ ಹೇಳ್ತು ನಮ್ಮಯ್ಯಪ್ಪ ಸಾಲನ ದುಡ್ಡು ಎಲ್ಲಿ ತಂದ್ರಿ ಅಂತಾನ. ನಾನು ಅದಕ್ಕೆ ಉಪಾಯ ಮಾಡಿ ನಮ್ಮ ಹೊಲ್ದಾಗೆ ನಿಧಿ ಸಿಕ್ಕಿತ್ತು, ಇನ್ನು ನಿಧಿ ಮಸ್ತಾಗಿ ಐತಂತೆ. ಏನ್ ಮಾಡೋದು, ಹೊಲ ಗೇಯಿಸಿದ್ರೆ ಸಿಗುತ್ತೆ, ಗೇಯಿಸ್ರಿ ಅಂತ ನಾ ಶಾಸ್ತ್ರದಾಗೆ ಹೇಳೋರೆ. ಆದ್ರೆ ಏನ್ ಮಾಡೋದು ಅಂತ ದುಡ್ಡು ಇಲ್ವಲ್ಲ, ಅದಕ್ಕೆ ಗೇಯಿಸ್ತಲೆ ಸುಮ್ಮನಾಗಿದ್ದೀವಿ ಅಂತ ಒಂದೇ ಒಂದು ಸುಳ್ಳು ಹೇಳಿದೆ. ತಿಪ್ಪೆ ಹೋಗಿ ಸಾವುಕಾರಿಗೆ ಹೇಳಿರ್ತಾನೆ, ಸಾವುಕಾರ ದುರಾಸೆ ನನ್ನ ಮಗ, ನಿಧಿ ಸಿಗುತ್ತೆ ಅಮ್ಮ ಆಸೆಗೆ ನಮ್ಮ ಹೊಲನೆಲ್ಲ ಅವನೇ ಗೇಯಿಸವನಿ. ಖರ್ಚಿಲ್ದಂಗೆ ನಮ್ಮ ಹೊಲ ಉಳುಮೆ ಆಯ್ತು ಬಿಡ್ರಿ. ಏನು ಹೇಳ್ತಾ ಇದೆಯಾ ಲಕ್ಷ್ಮಿ? ಸಾವುಕಾರ ಸಿದ್ದಪ್ಪ ನಮ್ಮ ಹೊಲ ಗೇಯಿಸಿರೋದ? ಅವನೇ ಎದ್ದಾಗ ಬಂದಿದ್ದ? ನಾವು ಯಾರೋ ಗೇಯಿಸ್ತೇವ್ರೆ, ಯಾರಿಗಾನ ತಿಕ್ಕಿಕ್ಲಿ ಹಿಡಿದೈತ ಅಂತಂದ್ರೆ ಬೈಬೇಡ ಹಂಗೆಲ್ಲ ಅಂತಾನ. ಆ ಶಂಕರಣ್ಣ ಇನ್ನೂ ಬೈತಿದ್ದ, ತಿಕ್ಲಿ ಯಾಕೆ ಹಿಡಿಯುತ್ತೆ, ಯಾಕೆ ಪದೇ ಬೈತಿ, ಹೆಂಗೆ ಒಳ್ಳೇದಾತಲ್ಲ ಸುಮ್ಮನೆ ಹೋಗು ಅಂತಾನ. ಸಿಟ್ಟಾಗ್ಬಿಟ್ಟ ಅಯ್ಯಪ್ಪ ಸಾವುಕಾರ, ನನಗೆ ಈ ಅಪ್ಪ ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಂತಾನಲ್ಲ ಅಂತ ಅನುಮಾನ ಬಂತು. ಹಂಗೂ ಅವ್ನು ಸಿಟ್ಟು ಮಾಡ್ಕೊಂಬದ್ರಾಗೆ ಅರ್ಥ ಐತಿ ಅಂತ ನೀನು ಹೇಳಿದ್ಮೇಲೆ ಗೊತ್ತಾಗ್ತೈತೆ. ಹಂಗೆ ಸುಳ್ಳು ಹೇಳಿದ್ದ ನೀನು? ಏನಿಲ್ಲ ಸ್ಮಕ, ಸಾವುಕಾರ ಸಿದ್ದಪ್ಪನ ಏನು ಯಾಮಾರಿಸ್ಬಿಟ್ಟಿದ್ಯಾ? ಅವನೇನ ನಿಮ್ಮ ಹೊಲ ಎಲ್ಲ ಗೇಯಿಸಿರೋದು? ಓ ಕಣೆ ಭಾಗ್ಯಮ್ಮ, ಅವನೇ ಗೇಯಿಸಿರೋದು, ಇನ್ಯಾರಿಗೂ ಗೊತ್ತಿಲ್ಲ. ಇನ್ಯಾರಿಗೂ ಯಾಕೆ ಗೇಸಕ್ಕೆ ಹೋಗ್ತಾರೆ ಹೇಳು ನಮ್ಮ ಹೊಲನ? ನಾನೇ ಒಂದು ಸುಳ್ಳು ಹೇಳಿದೆ, ಇನ್ನು ನಿಧಿ ಐತಂತೆ ನಮ್ಮ ಹೊಲದಾಗೆ, ಗೇಯಿಸಿದ್ರೆ ಸಿಗುತ್ತೆ ಅಂತಾನ. ತಿಪ್ಪೆ ಹೋಗಿ ಹೇಳಿರೋದಕ್ಕೆ ಸಾವುಕಾರ ಟ್ಯಾಕ್ಟರ್ ಕರ್ಸಿ ರಾತ್ರಿ ಗೇಯಿಸಿ ಅವನಿ ಅಷ್ಟೇನೆ.
ಬಿಡು, ಖರ್ಚಿಲ್ದಂಗೆ ಹೆಂಗೋ ಅತ್ಲಾಗೆ ಬೆಳೆ ಹಾಕ್ಬೋದು. ರಾಗಿನ ಒಟ್ಟೊಯ್ದು ಸಸಿ ಹಾಕ್ಬೇಕು. ಹೆಂಗೋ ಬಿಡು, ಯಾವ ದಯೆಯಿಂದನೋ ಯಾರ ದಯೆಯಿಂದನೋ ಒಟ್ಟಿನಲ್ಲಿ ಖರ್ಚಿಲ್ದಂಗೆ ನಿಮ್ಮ ಹೊಲ ಗೈದ್ಯಾರಲ್ಲ. ಸಾವ್ಕಾರ್ ಸಿದ್ದಪ್ಪಗೆ ಹಂಗೆ ಆಗ್ಬೇಕು. ನೀನೇನಾದ್ರೂ ಹಿಂಗೆ ಸುಳ್ಳು ಹೇಳಿದ್ಯಾ ಅಂತ ಗೊತ್ತಾದ್ರೆ ಅದೆಷ್ಟು ಸಿಟ್ ಮಾಡ್ಕೊಂತಾನೋ ಏನೋ ನಿನ್ ಮೇಲೆ ಅಲ್ವೇ. ಮಾಡ್ಕೊಂಬ್ಲೇ ಬಿಡು. ನಾನೇನೋ ಬುದ್ಧಿವಂತಿಕೆಯಿಂದ ಸುಳ್ಳು ಹೇಳಿದೆ, ಅದನ್ನ ನಂಬಕ್ಕೆ ಅವನೆಂತ ದಡ್ಡ ಶಿಖಾಮಣಿ ಇರ್ಬೇಕು ಹೇಳು ಸಾವ್ಕಾರ್ ಸಿದ್ದಪ್ಪ. ನಾನೇನಾದ್ರೂ ಹೇಳಿದ್ನ ಅಯ್ಯಪ್ಪಗೆ ಹೊಲ ಗೇಸಪ್ಪ ಅಂತಾನ? ಇಲ್ಲ ತಾನೆ, ನನ್ ಮೇಲೆ ಆಕ್ಸಿಟ್ ಮಾಡ್ಕೊಂತಾನೆ. ಅವನ್ ಮೂರ್ಖತನದಿಂದ ಇಂಥ ಕೆಲಸ ಮಾಡ್ಯವನೆ ಅಷ್ಟೇನೆ. ಒಟ್ಟಿನಲ್ಲಿ ಹೆಂಗೋ ನಿನ್ನ ಬುದ್ಧಿವಂತಿಕೆಯಿಂದನ ನಮಗೊಂದಿಷ್ಟು ದುಡ್ಡು ಉಳಿತು. ಹೊಲನೂ ಗೇಸ್ದಂಗಾಯ್ತು. ಇವತ್ತೇನೆ ಹೋಗಿ ರಾಗಿ ಒಟ್ಟೊಯ್ತೀನಿ. ಸರಿ ಆಯ್ತು, ರಾಗಿ ಬೀಜ ತಗೊಂಡೋಗಿ ಒಟ್ಟೊಯ್ಯೋಗ್ರಿ, ಸೆಲ್ಕೆ ತಂಡೆಲ್ಲ ಮಡಿ ಮಾಡಿ. ಸರಿ ಆಯಿತು. ನಾನು ಇವಾಗಲೇ ತಗೊಂಡೋಗಿ ಮಡಿ ಮಾಡಿ ರಾಗಿ ಬೀಜ ಚೆಲ್ಲಿ ಗೊಬ್ಬರ ಉದುರಿಸಿ ಅದಕ್ಕೆ ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.